ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ನೆನ್ನೆಗೆ ನನ್ನ ಚಾನಲ್ ಓಪನ್ ಮಾಡಿ 1 ವರ್ಷ ಪೂರೈಸಿದೆ. ಈ ಒಂದು ಸಂತೋಷ ಸಮಯದಲ್ಲಿ ನನ್ನೆಲ್ಲ ವ್ಯೂವರ್ಸ್ಗೂ ಸಬ್ಸ್ಕ್ರೈಬರ್ಸ್ಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ಜೊತೆಗೆ ನಿಮ್ಮ ಆರೈಕೆ, ಬೆಂಬಲ, ಸಪೋರ್ಟು ಸದಾ ನನ್ನ ಚಾನಲ್ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಒಂದು ಏನು ಫ್ರಂಟ್ ಎಲಿವೇಷನ್ನ ನೀವು ಗಮನಿಸಿದ್ರೆ, ಈ ಒಂದು ಬಿಲ್ಡಿಂಗ್ನ ಮೆಜರ್ಮೆಂಟ್ ಬಂದ್ಬಿಟ್ಟು 20ಕ್ಕೆ 33, ಟೋಟಲ್ 660 ಅಡಿ ಬರುತ್ತೆ. ಟೋಟಲ್ 660 ಸ್ಕ್ವೇರ್ ಫೀಟು. ನಿಮಗೆ ಸೌತ್ ಫೇಸು ಸೈಟ್ ಆಗಿರುತ್ತೆ. ಈಸ್ಟ್ಗೆ ಡೋರು ಅವೈಲೇಬಲ್ ಇರ್ತವೆ. ಗ್ರೌಂಡಲ್ಲಿ ನೋಡಿ, ಪಾರ್ಕಿಂಗು, ಬೋರ್ವೆಲ್ಲು, ಜೊತೆಗೆ ಸಿಂಗಲ್ BHK ಮನೆ ಇರುತ್ತೆ. ಸುತ್ತ ಸೇಫ್ಟಿ ಗ್ರಿಲ್ ನೋಡ್ಬೋದು ನೀವು, ಜೊತೆಗೆ ರೈಲಿಂಗ್ಸ್, SS ರೈಲಿಂಗ್ಸ್ನ ಕಾಣ್ಬೋದು. ನೋಡಿ, ಇಲ್ಲಿ ಮೆಟ್ಲ ಕೆಳಗಡೆಗೆ ಗ್ಯಾಸ್ ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ. 3 ಮನೆಗೂ ಇಲ್ಲೇ ನೀವು ಗ್ಯಾಸ್ನ ಇಟ್ಕೊಬೋದು. ಜೊತೆಗೆ ಕಾವೇರಿ ಕನೆಕ್ಷನ್ ಕೂಡ ಆಗಿದೆ. ನೀವು ಬಂದು ಅದ್ರದ್ದು ಏನು ಫೀಸ್ ಇದೆ ಅದಕ್ಕೆ ಫೀಸ್ ಕಟ್ಟಿ ಮೀಟ್ರ್ ಕೂಡ ಕನೆಕ್ಷನ್ ತೊಗೊಬೋದು. ಮೀಟ್ರ್ ತೊಗೊಂಡು ನೋಡಿ, ಬೋರ್ವೆಲ್ ತೋರಿಸ್ತೀನಿ. ಬೋರ್ವೆಲ್ಲಲ್ಲೂ ಕೂಡ ನಿಮಗೆ 3 ಇಂಚು ನೀರು ಅವೈಲೇಬಲ್ ಇರುತ್ತೆ. ನೀರು ತುಂಬ ಚೆನ್ನಾಗಿದೆ. ಹಂಗಾಗಿ ನಿಮಗೆ 3 ಟೈಪ್ ವಾಟರ್ ಕನೆಕ್ಷನ್ ಇರೋದ್ರಿಂದ, ಅಂದರೆ ಕಾವೇರಿ, ಬೋರ್ವೆಲ್ಲು, CMC 3 ಟೈಪು ವಾಟರ್ ಕನೆಕ್ಷನ್ ಇರೋದ್ರಿಂದ ಇಲ್ಲಿ ನೀರಿಗೆ ಸಮಸ್ಯೆ ಅನ್ನೋದು ಫ್ಯೂಚರಲ್ಲಿ ಕಾಣಿಸೋದಿಲ್ಲ. ನೋಡಿ, ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ಆರಾಮ್ಸೆ ಒಂದು ಕಾರ್ನ, ದೊಡ್ಡ ಕಾರ್ನ ನಿಲ್ಸ್ಕೊಬೋದು. ಜೊತೆಗೆ ಒಂದು 4-5 ಬೈಕ್ನ ನೀವು ಪಾರ್ಕ್ ಮಾಡ್ಬೋದು. ಬನ್ನಿ, ಈಗ ಸಿಂಗಲ್ BHK ಮನೇನ ಒಳಗಡೆ ಎಲ್ಲ ತೋರಿಸ್ಕೊಡ್ತೀನಿ. ನೋಡಿ, ವಾಲ್ಟೇಜ್ನ ನೀವು 2x4 ವಾಲ್ಟೇಜ್ನ ನೀವು ಗಮನಿಸ್ಬೋದು. ವೈಟು ಜೊತೆಗೆ ಸ್ವಲ್ಪ ಯೆಲ್ಲೋ ಕಲರ್ ಮಿಕ್ಸ್ ಆಗಿರೋ ವಾಲ್ಟೇಜ್ನ ಯೂಸ್ ಮಾಡಿದ್ದಾರೆ. ಅಪ್ ಟು ರೂಫ್ವರೆಗೂ ನಿಮಗೆ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಮೇಯ್ನ್ ಡೋರು, ಆಮೇಲೆ ಪೂಜಾ ಡೋರ್ಸು ಕಂಪ್ಲೀಟಾಗಿ ಫಸ್ಟ್ ಟೀಕ್ವುಡ್ನ ಯೂಸ್ ಮಾಡಿರ್ತಾರೆ. ನೋಡಿ, ಆಪೋಸಿಟು TV ಕ್ಯಾಬಿನೆಟ್ನ ನೀವು ಕಾಣ್ಬೋದು. ಜೊತೆಗೆ ಸಿಂಪಲ್ಲಾಗಿ ಒಂದು ಕುತ್ಕೊಳ್ಳೋಕ್ಕೆ ಅಂತ ಒಂದು ಸ್ಟೆಪ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲೇ ಬೇಕಾದ್ರೆ ನೀವೇನಾದರೂ ಇಟ್ಕೊಳ್ಳೋಕ್ಕೆ ಅಂತ ಪ್ರಾವಿಷನ್ಸ್ ಕೂಡ ಕೊಟ್ಟಿದ್ದಾರೆ. ನೋಡಿ, ವಾಸ್ಕಲ್ ಗಮನಿಸಿ. ಫಸ್ಟ್ ಟೀಕ್ವುಡ್ ವಾಸ್ಕಲ್ಲು ಪ್ಲಸ್ ಪೂಜಾ ಡೋರ್ದು ಇಲ್ಲಿ ಬಾಡಿಗೆ ಮನೆಗೆ ಫಸ್ಟ್ ಟೀಕ್ವುಡ್ ಏನು ಯೂಸ್ ಮಾಡಿಲ್ಲ. ವಾಸ್ಕಲ್ ಮಾತ್ರ ಫಸ್ಟ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ನೋಡಿ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ನಿಮಗೆ ಲಾಫ್ಟು, ಮಿಡ್ ಕ್ಯಾಬಿನೆಟ್ಸು, ಕಿಚನ್ ವಾರ್ಡ್ರೋಬ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಫ್ರಿಡ್ಜ್ ಪ್ರಾವಿಷನ್ಸ್ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೋಡಿ, ಡ್ರೆಸ್ಸಿಂಗ್ ಟೇಬಲು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ ಬೆಡ್ರೂಮ್ನಲ್ಲಿ. ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 10x10 ಅವೈಲೇಬಲ್ ಇರುತ್ತೆ. ಜೊತೆಗೆ 2 ಪಾನ್ ಕಿಟಕಿ ಲೆಫ್ಟ್ ಸೈಡ್ಗೆ ಪ್ರೊವೈಡ್ ಮಾಡಿದ್ದಾರೆ. ಬೆಡ್ರೂಮ್
ಡೋರ್ಸ್ ಎಲ್ಲ ಫ್ಲೆಕ್ಸ್ ಡೋರ್ಸ್ನ ಯೂಸ್ ಮಾಡಿರ್ತಾರೆ. ಹಾಲಲ್ಲೂ ಕೂಡ ಒಂದು 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಕಿಟಕಿಗಳು ಕೂಡ ನಿಮಗೆ ವುಡನ್ ವಿಂಡೋಸ್ ಕೂಡ ಇರ್ತವೆ. ಯಾವುದೇ ಸ್ಲೈಡಿಂಗ್ ವಿಂಡೋಸ್ ಇರೋದಿಲ್ಲ. ನೋಡಿ, ಕಾಮನ್ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ವಾಲ್ ಟೈಲ್ಸ್ನ ತುಂಬ ಚೆನ್ನಾಗಿರೋ ಡಿಸೈನ್ ಚೆನ್ನಾಗಿರೋ ವಾಲ್ ಟೈಲ್ಸ್ನ ಯೂಸ್ ಮಾಡಿರ್ತಾರೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತೀನಿ. ಪಾರ್ಕಿಂಗು ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 12 to 14,000 ಕೆಪಾಸಿಟಿ ಇರೋ ಸಂಪದು, ಲೀಟರ್ ಕೆಪಾಸಿಟಿ. ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ 3 feet ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಕಂಪ್ಲೀಟಾಗಿ ನಿಮಗೆ ಸ್ಟೇರ್ ಕೇಸ್ದು, ಆಮೇಲೆ ಮನೆ ಒಳಗಡೆ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗಲ್ಲಿ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ನೋಡಿ, ಆಪೋಸಿಟಲ್ಲಿ ನೀವು ಕಾಣ್ಬೋದು ಬುದ್ಧನ ಸ್ಟ್ಯಾಚು ಇದೆ. ಇದು ಒಳ್ಳೆ ಲುಕ್ಕು ಕೊಡ್ತಾ ಇದೆ ಮನೆಗೆ. ಇಲ್ಲಿ ಪ್ಯಾಸೇಜ್ ಅದು ಆಲ್ಮೋಸ್ಟ್ ಒಂದು 5 ಅಡಿ ಅವೈಲಬಲ್ ಇರುತ್ತೆ. ನೋಡಿ, ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಮೇನ್ ಡೋರ್ನ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಫಸ್ಟ್ ಟೀಕ್ ವುಡ್ಡು. ನೀವು ಡೋರ್ನ ಡಿಸೈನ್ನ ಎಲ್ಲ ಗಮನಿಸ್ಬೋದು. ಕ್ವಾಲಿಟಿಯಲ್ಲಿ ತುಂಬಾ ಚೆನ್ನಾಗಿದೆ. ನೋಡಿ, ಆಪೋಸಿಟ್ ಟಿ ವಿ ಕ್ಯಾಬಿನೆಟ್ನ ನೀವು ಗಮನಿಸ್ಬೋದು. ತುಂಬಾ ಚೆನ್ನಾಗಿರೋ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ. ವುಡ್ ವರ್ಕು ಅಷ್ಟೇ ನೀಟಾಗಿ ಪ್ಲ್ಯಾನಿಂಗಲ್ಲಿ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಇದು ಓಪನ್ ಕಿಚನ್ ಟೈಪ್ ಇದೆ. ಇವ್ರದ್ದು ಫಸ್ಟ್ ಪ್ರಾಜೆಕ್ಟು ನಾನು 6 months ಬ್ಯಾಕ್ ಏನೋ ಮಾಡಿದ್ದೆ. ಆಲ್ಮೋಸ್ಟ್ 8 months ಆಗಿದೆ. ಇದು ಸೆಕೆಂಡ್ ಪ್ರಾಜೆಕ್ಟು. ಇವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋ ಬಿಲ್ಡರ್ಸ್ ಕೂಡ. ಹಾಗಾಗಿ ಪ್ರತಿಯೊಂದು ತುಂಬ ಪ್ಲ್ಯಾನ್ ಮಾಡಿ, ಒಂದು ವುಡ್ ವರ್ಕಿಂದ ಇಟ್ಕೊಂಡು, ಬಿಲ್ಡಿಂಗ್ ಎಲಿವೇಷನಿಂದ ಇಟ್ಕೊಂಡು, ಕ್ವಾಲಿಟಿಯಿಂದ ಇಟ್ಕೊಂಡು, ಒಂದು ಡೋರು ವಿಂಡೋ ಯಾವುದರಲ್ಲೇ ಆಗಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಕಿಚನ್ ಕ್ಯಾಬಿನೆಟ್ಸ್ದು ನೀವು ಲ್ಯಾಮಿನೇಟ್ನ ಗಮನಿಸ್ಬೋದು. ತುಂಬಾ ಚೆನ್ನಾಗಿದೆ. ಲೈಟ್ ಗ್ರೀನ್ ಕಲರ್ನ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ. ಡೋರು ಓಪನ್ಗೆಲ್ಲ ಪ್ರೊಫೈಲ್ ಇದನ್ನು ಯೂಸ್ ಮಾಡಿದ್ದಾರೆ.
ನೋಡಿ, ಸ್ಟೀಲ್ ಕ್ಯಾಬಿನೆಟ್ಸ ಕಿಚನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, POP ಕೂಡ ಗಮನಿಸ್ಬೋದು, ತುಂಬಾ ಚೆನ್ನಾಗಿದೆ ಡಿಸೈನು. ಪ್ರತಿಯೊಂದು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ. ಒಂದು ವುಡ್ ಕಲರಿಂದ ಇಟ್ಕೊಂಡು ಪೇಂಟು ಎಲ್ಲನೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ಕಾಮನ್ ಬಾತ್ರೂಮು, ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡ್ತಾರೆ. ಸ್ಟಿಲ್ ಈ ಒಂದು ಬಿಲ್ಡಿಂಗಲ್ಲಿ ಒಂದು 5% ಕೆಲಸ ಮಾತ್ರ ಬಾಕಿ ಇರುತ್ತೆ. ನೋಡಿ, ಈಗ ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಇಲ್ಲೂ ಕೂಡ ಒಂದು POP ಡಿಸೈನ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಗ್ರೌಂಡ್ ಫ್ಲೋರಲ್ಲಿ ಹೇಗೆ ಒಂದು ಡ್ರೆಸ್ಸಿಂಗ್ ಟೇಬಲು, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿದ್ರು, ಅಲ್ಲೂ ಅದೇ ಥರ ಇಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಈ ಒಂದು ಬೆಡ್ರೂಮ್ ಸೈಜ್ ಕೂಡ ನಿಮಗೆ ಆಲ್ಮೋಸ್ಟ್ 10x10 ಮೆಜರ್ಮೆಂಟಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಆರಾಮ್ಸೆ ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು, ಸ್ವಲ್ಪ ಫ್ರೀಯಾಗಿ ಓಡಾಡಬೇಕು ಅಂದರೆ. ನೋಡಿ, ಇಲ್ಲಿ ಫ್ರಿಡ್ಜ್ಗೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲೂ ಕೂಡ ನಿಮಗೆ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡ್ತಾರೆ. ಬನ್ನಿ, ಈಗ ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಆಗೋಣ. ಒಂದು ಕಾಮನ್ ಬಾತ್ರೂಮು ಜೊತೆಗೆ ಒಂದು ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇರುತ್ತೆ. ಇನ್ನೊಂದು ಬೆಡ್ರೂಮ್ಗೆ ಯಾವುದೇ ರೀತಿಯ ಅಟ್ಯಾಚ್ ಬಾತ್ರೂಮು ಇರೋದಿಲ್ಲ. ನೋಡಿ, POP ಡಿಸೈನು ಹಾರ್ಟ್ ಶೇಪಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದೊಂದು ಬೆಡ್ರೂಮು ಡಿಫ್ರೆಂಟ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೆಕ್ಸ್ಟ್ ಬನ್ನಿ, ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗೋಣ. ಒಟ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಒಂದು 2 BHK, ಸೆಕೆಂಡ್ ಫ್ಲೋರಲ್ಲಿ ಒಂದು 2 BHK.
ಇದು BBMP ಬಿ ಖಾತಾ ಆಗಿರುತ್ತೆ, ಜೊತೆಗೆ ಈ ಖಾತಾ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ಸೊ ಹಂಗಾಗಿ ನೀವು ಒಂದ್ಸರಿ ವಿಸಿಟ್ ಮಾಡಿ, ಫಿಸಿಕಲಿ ವಿಸಿಟ್ ಮಾಡಿ, ಮನೆ ಓಕೆ ಆಯಿತು ಅಂದರೆ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಬೋದು. ನೋಡಿ, ಇಲ್ಲೂ ಕೂಡ ಒಂದು ಬುದ್ಧನ ಸ್ಟ್ಯಾಚು ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ ಇಲ್ಲೂ ಕೂಡ ಸೆಕೆಂಡ್ ಫ್ಲೋರಲ್ಲಿ ಅವೈಲೇಬಲ್ ಇರುತ್ತೆ. ಇದರ ಓನರ್ ಕೋಟಿಂಗ್ ಪ್ರೈಸ್ 98 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಈ ಒಂದು ಏರಿಯಾದಲ್ಲಿ 2030 ಇದು 2033 ಬಜೆಟು. 2030ಯಲ್ಲಿ ಕಟ್ಟಿರೋರು ಆಲ್ಮೋಸ್ಟ್ ಈ ಒಂದು ಬಜೆಟ್ ಹೇಳ್ತಾರೆ. ಆದರೆ ಇವರು 2033 ಅಂದರೆ 660 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗಿಗೆ ಇವರು 98 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ 100% ವರ್ತ್ ಏನು ಪ್ರೈಸ್ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ಕಂಪೇರ್ ಮಾಡ್ಬೋದು. ನೀವು ಈ ಒಂದು ಏರಿಯಾದಲ್ಲಿ 1 ಸ್ಕ್ವೇರ್ ಫೀಟಿಗೆ 6,500ರಿಂದ 7,000 ಕಾಸ್ಟ್ ಆಗುತ್ತೆ. ಸೊ ನೀವು ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಜೊತೆಗೆ ಬಿಲ್ಡಿಂಗ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವರು ಏನು ಕೋಟ್ ಮಾಡಿದಾರೋ ಅದು ವರ್ತ್ ಅಮೌಂಟ್ ಅಂತ ನಿಮಗೆ ಅನಿಸುತ್ತೆ. ಇದರ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ತೀನಿ, ತಿಳ್ಕೊಳ್ಳಿ. ಇದು 20ಕ್ಕೆ 33 ಟೋಟಲ್ 660 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಬಿಲ್ಡಿಂಗ್. ಇದು ನಿಮಗೆ ಸೌತ್ ಫೇಸು ಸೈಟ್ ಆಗಿರುತ್ತೆ. ಈಸ್ಟ್ಗೆ ಡೋರು ಅವೈಲೇಬಲ್ ಇರುತ್ತೆ. ವಾಟರ್ ಕನೆಕ್ಷನ್ ಬಂದ್ಬಿಟ್ಟು ನಿಮಗೆ ಬೋರ್ವೆಲ್, CMC ಜೊತೆಗೆ ಕಾವೇರಿ ವಾಟರ್ ಕನೆಕ್ಷನ್ನು ಇರುತ್ತೆ. ಇದು BBMP ಲಿಮಿಟಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಈ ಖಾತಾ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ಇದರ ಮೇನ್ ಪ್ಲೇಸ್ ಬಂದ್ಬಿಟ್ಟು ಅಂದ್ರಳ್ಳಿ. ನಿಮಗೆ ಬಸ್ ಸ್ಟಾಪ್ಗೆ ಒಂದು ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಒಂದು 1/2 ಕಿಲೋಮೀಟರ್ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ಇದ್ರ ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲ್ಗಳು, ಕಾಲೇಜ್ಗಳು ತುಂಬಾ ಇದ್ದಾವೆ. ಸೊ ನಿಮ್ಮ ಮಕ್ಕಳಿದ್ದರೆ ಎಜುಕೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಮೆಟ್ರೋ ಸ್ಟೇಷನ್ಗೆ ಗಮನಿಸ್ತೀನಿ ಅಂದರೆ ಇಲ್ಲಿಂದ ಒಂದು 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಲ್ರೆಡಿ ಲಾಂಚ್ ಆಗಿರೋ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಅಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅವೈಲೇಬಲ್ ಇರುತ್ತೆ. ನಿಮಗೆ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಗಮನಿಸ್ತೀನಿ ಅಂದರೆ ಮಾಗಡಿ ರೋಡಲ್ಲಿ ಹೇರೋಳ್ಳಿ ಕ್ರಾಸ್ ಹತ್ರ ಮೆಟ್ರೋ ಸ್ಟೇಷನ್ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ. ಇನ್ನು ಮಾಲ್ಸು, ಶಾಪಿಂಗು, ಕಮರ್ಷಿಯಲ್ ಜಾಗಗಳನ್ನ ಗಮನಿಸಿದ್ರೆ ತುಂಬಾ ಹತ್ರ ಇದ್ದಾವೆ ಎಲ್ಲ.
ಆಮೇಲೆ ಇದ್ರ ಜೊತೆಗೆ ಈ ಒಂದು ಮನೆ ಮೇಲೆ ಲೋನ್ ಬೇಕು ಅಂದರೆ ನಿಮಗೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನು ಅವೈಲಬಲ್ ಇರುತ್ತೆ. ಅಪ್ ಟು 70 to 80% ಲೋನು ಪ್ರೊವೈಡ್ ಮಾಡಿಸ್ಕೊಡ್ತೀನಿ. ಈ ಒಂದು ಪ್ರಾಪರ್ಟಿ ಅಲ್ಲದೆ ನಿಮಗೆ ಯಾವುದೇ ಪ್ರಾಪರ್ಟಿ ಮೇಲಾದ್ರೂ ನಾನು ಲೋನ್ನ ಪ್ರೊವೈಡ್ ಮಾಡ್ತೀನಿ. ಎ ಖಾತಾ ಪ್ರಾಪರ್ಟಿಗಳಿಗಾದರೆ ಅಪ್ ಟು 90%, ಬಿ ಖಾತಾ ಪ್ರಾಪರ್ಟಿಗಳಿಗಾದರೆ ಅಪ್ ಟು 70 to 80% ಲೋನು ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ಲೋನು ಇಮ್ಮಿಡಿಯೇಟ್, ಮ್ಯಾಕ್ಸಿಮಮ್ ಅಂದರೆ ಒಂದು 15 ಡೇಸಲ್ಲಿ ಲೋನು ನಿಮಗೆ ಅಪ್ರೂವ್ ಆಗಿಬಿಡುತ್ತೆ. ಬನ್ನಿ ಈಗ ಟೆರೇಸಿಗೆ ಬಂದಿದ್ದೀನಿ. ಗಮನಿಸ್ಬೋದು ಟೆರೇಸ್ನ. ನಿಮಗೆ 1000 ಲೀಟರ್ ಕೆಪಾಸಿಟಿ ಇರೋ ಓವರ್ ಹೆಡ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಒಳ್ಳೊಳ್ಳೆ ಮನೆಗಳು ನೀವು ಕಾಣ್ಬೋದು. ಇದ್ರ ಜೊತೆಗೆ ಇವ್ರದ್ದು ಪ್ರಾಜೆಕ್ಟ್ ಇನ್ನೂ 1-2 ಮನೆಗಳು ಅವೈಲೇಬಲ್ ಇರ್ತವೆ. ನೀವು ಇದನ್ನು ನೋಡೋಕ್ಕೆ ಬಂದಾಗ ವಿಸಿಟ್ ಮಾಡಿದ್ರೆ ಆ ಒಂದು ಮನೆಗಳು ಕೂಡ ನಾನು ತೋರಿಸ್ಕೊಡ್ತೀನಿ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.